ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶನಿವಾರ, ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇವತ್ತು ವಾರ ಮಾಡಬೇಕಲ್ಲ, ಅಂದರೆ ಪೂಜೆ. ಸೊ ಅದರಿಂದ ಇವಾಗಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಸೊ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಅರೌಂಡ್ 5 o'clock ಆಗ್ತಾಯಿದೆ. ಸೊ ಇವಾಗ ಪೂಜೆ ಸಾಮಾನು ತೊಳೆದು ಪೂಜೆ ಮಾಡಬೇಕು. ಸೊ ಗೆಟ್ ರೆಡಿ ವಿತ್ ಮೀ ಅಂತ ಏನಾದರೂ ಅಂದ್ಕೊಳ್ಳಿ. ಸೊ ಸಿಂಪಲ್ಲಾಗಿ ರೆಡಿ ಆಗ್ತಿದ್ದೀನಿ ನಾನು. So I am using this Pond's Bright Beauty. ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಇವಾಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಓಕೆ, ಇಟ್ ಸೂಟ್ಸ್ ಮೀ. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ಇದು ವಿತೌಟ್ ಫಿಲ್ಟರ್. ಸೊ ನೆಕ್ಸ್ಟು ಇದು ನನ್ನ ಎವ್ರಿಡೇ ಕ್ರೀಮ್, ಅಂದರೆ ನ್ಯಾಚುರಲ್ ಗ್ಲೋ ಹಿಮಾಲಯನ್ ಕ್ರೀಮ್ ಇದೆಯಲ್ಲ, ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಅಂದರೆ ಇಷ್ಟೇ ಹಾಕೋದು. ದಿಸ್ ರಿಯಲಿ ಸ್ಮೆಲ್ಸ್ ವೆರಿ ಗುಡ್. ನಿಜವಾಗ್ಲೂ ಬೇಕಿದ್ರೆ ಯಾರಾದರೂ ಡೈಲಿ ಈ ಕಾಂಪ್ಯಾಕ್ಟ್ ಪೌಡರ್ ಹಾಗೆ ಕನ್ಸೀಲರ್ ಅದು ಇದು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಾದರೆ ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ನ್ಯಾಚುರಲ್ ಗ್ಲೋ ಅಂದರೆ ರೋಸ್ ಫ್ಲೇವರಲ್ಲಿರೋ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಗಮ್ಮಂತಿರುತ್ತೆ. ಹಾಗೆ ನೆಕ್ಸ್ಟ್ ಇವಾಗ ಲಿಪ್ಸ್ಟಿಕ್ ಹಾಕೋತಿದ್ದೀನಿ. ಸಾಕು ಸಿಂಪಲಾಗಿ. ಸೊ ದಟ್ಸ್ ಆಲ್, ಅಷ್ಟೇ. ಸಿಂಪಲಾಗಿ ರೆಡಿಯಾಗಿದ್ದಾಯಿತು. ಸೊ ಇವಾಗೆಲ್ಲ ಕಂಪ್ಲೀಟಾಗಿ ಮನೆ ಕೂಡ ಕ್ಲೀನ್ ಆಗಿದೆ. ಇವಾಗ ಪೂಜೆ ಸಾಮಾನು ತೊಳೆದು ಪೂಜೆ ಮಾಡಬೇಕು. ಸೊ ನೀವೇ ನೋಡ್ತಿರ್ಬೋದು, ಜಸ್ಟ್ 3 ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದು. ಎವ್ರಿಡೇ ಸಿಂಪಲ್ ಮೇಕಪ್ ನಾನು ಇದನ್ನೇ ಯೂಸ್ ಮಾಡೋದು. ಹಾಗೆ ಸೊ ಇದು ಬೇಡ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಮಾಯ್ಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಏನೋ ಸಿರಮ್ ಕ್ರೀಮ್ ಅಂತೆ. ಸೊ ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ನನಗೆ ಅವ್ರು ಯೂಸ್ ಮಾಡೋದ್ರಿಂದ ಅವರು ಹೇಳಿದ್ದು. ಸೊ ಅದರಿಂದ ಜಸ್ಟು ಚಿಕ್ಕ ಡಬ್ಬಿ ತೊಗೊಂಡಿದ್ದೀನಿ, ಅಂದರೆ 59 ರೂಪೀಸ್ದೇ ತೊಗೊಂಡಿದ್ದೀನಿ. ಸದ್ಯಕ್ಕೆ ಫಸ್ಟು ಟ್ರೈ ಮಾಡಬೇಕಲ್ವಾ. ಸೊ ಬಿಕಾಸ್ ತುಂಬ ಸಲ ಸುಮಾರು ಪ್ರಾಡಕ್ಟ್ಸ್ನ ನಾನು ಕೂಡ ಯೂಸ್ ಮಾಡಿದ್ದೀನಿ. ಬಟ್ ಆದರೆ ನನಗೆ ಕೆಲವೊಮ್ಮೆ ಇಷ್ಟ ಆಗದೆ ಅದನ್ನು ವೇಸ್ಟ್ ಮಾಡಿದ್ದು ಕೂಡ ಉಂಟು. ಮೋರ್ ದೆನ್ 500 ನಾನು ಪೇ ಮಾಡಿದ್ದೀನಿ. ಹಾಗೆ ಈ ಸನ್ಸ್ಕ್ರೀನ್ಸು ಅಷ್ಟೇ, ನಾನು ತುಂಬಾ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ. ಬಟ್ ಅದು ಯಾವುದು ನನ್ನ ಫೇಸ್ಗೆ ಸೂಟ್ ಆಗಿಲ್ಲ. ಸೊ ಅದರಿಂದ ನಾನು ಸನ್ಸ್ಕ್ರೀನ್ ಮುಂಚೆ ಒಂದು ಯೂಸ್ ಮಾಡ್ತಿದ್ದೆ. ಸೊ ಅದು ಕೂಡ ಕಮ್ಮಿದೆ, ಅರೌಂಡ್ 75 ರೂಪೀಸ್ ಅಷ್ಟೇ ಇತ್ತು. ಅದು ಆಲ್ಮೋಸ್ಟ್ ನನಗೆ 2-3 ವೀಕ್ಸ್ ಬರ್ತಿತ್ತು. ಸೊ ಅದೇ ನನಗೆ ಹೆಲ್ಪ್ ಆಗ್ತಿತ್ತು. ಬಟ್ ಇವಾಗ ಅದು ಆ ಪ್ಯಾಕಿಂಗ್ ಚೇಂಜ್ ಆಗಿದೆಯೋ ಏನೋ ಗೊತ್ತಿಲ್ಲ, ನನಗೆ ಆ ಸೇಮ್ ಕ್ರೀಮ್ ಸಿಕ್ಕಲಿಲ್ಲ. ಸೊ ಆವಾಗ ನನ್ನ ಫ್ರೆಂಡ್ ಇದನ್ನು ನಾನು ಕೂಡ ಯೂಸ್ ಮಾಡ್ತಿದ್ದೀನಿ ಅಂದರೆ, ಸೊ ಅದರಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ಸೊ ನಿಯರ್ ಬೈ ಸ್ಟೋರ್ಸಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ವೆರಿ ಏನು ಹೇಳ್ತಾರೆ, ವೆರಿ ವರ್ತ್ ನಿಜವಾಗ್ಲೂ. ಹಾಗೆ ತುಂಬಾ ಹೆಲ್ಪ್ ಇದೆ. ಹಾಗೆ ಈ ಡ್ರೈ ಸ್ಕಿನ್ ಇರೋರಾದರೆ ಮೇ ಬಿ ಇದು ಸೂಟ್ ಆಗ್ಬೋದು. ಬಟ್ ಆಯಿಲಿ ಸ್ಕಿನ್ಗೆ ಮೇ ಬಿ ಜೆಲ್ ಬೇಸ್ಡ್ ಹಾಕ್ಕೋಬೇಕಂತ ಹೇಳ್ತಾರೆ. ಸೊ ಅದರಿಂದ ನನಗೆ ಗೊತ್ತಿಲ್ಲ, ಇದು ಕ್ರೀಮ್ ಬೇಸ್ಡು. ಸೊ ನನ್ನ ಫೇಸ್ಗೆ ಇದು ಸೆಟ್ ಆಗಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೆ ನಾನು ಇಮಿಡಿಯೇಟಾಗಿ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀನಿ. ನಾನು ತುಂಬ ಅಂದರೆ ತುಂಬ ಬಿಸಿ ನೀರು ಹಾಕಿ ಸ್ನಾನ ಮಾಡೋದು. ಸೊ ಅದರಿಂದ ಬೇಗನೆ ಸ್ವೆಟ್ ಆಗ್ತೀನಿ. ಸೊ ಅಷ್ಟೇ. ಸೊ ಇದು ಗೋ ಟು ಮೇಕಪ್, ಎವ್ರಿ ಡೇ ಗೋ ಟು ಮೇಕಪ್. ಯಾರಿಗೆಲ್ಲ ಇಷ್ಟ ಇದ್ದರೆ ಒಂದು ಸಲ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ನಾನು ನಿಮಗೆ ಇನ್ನೊಂದು ಶೇರ್ ಮಾಡಬೇಕಂತ ತಿಳ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮು ನಾನು ಈ ಬೆಳ್ಳಿ ಸಾಮಾನ ಅಂದರೆ ಬಿಸ್ಲರಿ ವಾಟರಲ್ಲಿ ವಾಶ್ ಮಾಡಿ ಇಟ್ಟಿದ್ದೆ, ಆಯಿತಾ. ಸೊ ನೀವೇ ನೋಡ್ತಿರ್ಬೋದು, ಏನು ಬ್ಲ್ಯಾಕ್ ಕೂಡ ಆಗಿಲ್ಲ. ಐ ಮೀನ್ ಇದು ಸ್ವಲ್ಪ ನೋಡಿ, ಇಲ್ಲಿ ಕಳ್ಸಕ್ಕೆ ಇಟ್ಟಿರೋ ಕಾಯ್ದು ನೀರು ಬಿದ್ದಿರೋದ್ರಿಂದ ಅಲ್ಲಿ ಮಾತ್ರ ಒಂದೊಂಚೂರು ಹಾರ್ಡ್ ವಾಟರ್ ಸ್ಟೇನ್ಸ್ ಕಾಣಿಸ್ತಿದೆ. ಬಟ್ ಇದು ಏನು ಕೂಡ ಒಂಚೂರು ಕೂಡ ಕಪ್ಪಾಗಿಲ್ಲ. ಲಾಸ್ಟ್ ಟೈಮ್ ಇರೋ ಮನೆಯಲ್ಲಿ ಸೊ ಇಷ್ಟೊಂದು ಏನೂ ಹಾರ್ಡ್ ವಾಟರ್ ಇರಲಿಲ್ಲ. ಸೊ ಅದರಿಂದ ಏನೂ ಆಗ್ತಿರಲಿಲ್ಲ, ನಾನು ಹಾರ್ಡ್ ವಾಟರೇ ಯೂಸ್ ಮಾಡಿ ವಾಶ್ ಮಾಡ್ತಿದ್ದೆ. ಬಟ್ ಈ ಮನೇಲಿ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗುತ್ತೆ.
ಸೊ ಆದ್ದರಿಂದ ನಾನು ಬಿಸ್ಲರಿ ವಾಟ್ರಲ್ಲಿ ವಾಶ್ ಮಾಡ್ತಿದ್ದೆ. ಸೊ ಯಾರಿಗೆಲ್ಲ ಈ ಅಂದರೆ ಈ ಪೀತಾಂಬರಿಯಲ್ಲೆಲ್ಲ ವಾಶ್ ಮಾಡ್ತೀರಾ ಸರಿ, ಬಟ್ ತೊಳೆಯುವಾಗ ಬಿಸ್ಲರಿ ವಾಟರ್ ಯೂಸ್ ಮಾಡಿ, ಸೊ ದಟ್ ಬೇಗ ಪೂಜೆ ಸಾಮಾನು ಕೂಡ ಕಪ್ಪಾಗಲ್ಲ. ಸೊ ನೀವೇ ನೋಡ್ತಿರ್ಬೋದು ಈ ಥರ ಇದೆ. ಸೊ ಏನು ವಾಶ್ ಮಾಡೋಕ್ಕೂ ಅಷ್ಟೊಂದು ಕಷ್ಟ ಆಗಲ್ಲ, ಬಟ್ ಲಾಸ್ಟ್ ಟೈಮ್ ತುಂಬಾ ಕಷ್ಟ. ಹಾಗೆ ನೋಡಿ, ನಾನು ಆನ್ಲೈನಿಂದ ಅಂದರೆ ಝೆಪ್ಟೋದಿಂದ ವಾಟರ್ ಮಿಲನ್ ಕೂಡ ನಾವು ನೈಟ್ ಆರ್ಡರ್ ಮಾಡಿದ್ವಿ. ಬಟ್ ಇದು ಫುಲ್ಲು ರಾ ಥರ ಬಂದು ನೋಡಿ, ಇಲ್ಲೆಲ್ಲ ಫುಲ್ ಹಣ್ಣೇ ಆಗಿಲ್ಲ, ಆ ಥರ ಇದೆ. ಸೊ ನಾವು ಕಟ್ ಮಾಡಿದ್ಮೇಲೆ ಅಲ್ವಾ ಗೊತ್ತಾಗೋದು, ಸೊ ಅದರಿಂದ ಗೊತ್ತಾಗಲಿಲ್ಲ. ಹಾಗೆ ಝೆಪ್ಟೋದವರು ನಾನು ನೆನ್ನೆ ತಗೊಂಡಿದ್ದು. ಸೊ ಇವತ್ತು ನಾನು ರಿಪೋರ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಸೆಂಟರಲ್ಲಿ, ಸೊ ಅವ್ರಿಗೆ ರಿಟರ್ನ್ ಹಾಕಿದ್ದೆ, ಅಂದರೆ ಇಟ್ಸ್ ವೆರಿ ರಾ ಅಂತ ಹೇಳಿ ಹಾಕಿದ್ದೆ. ಸೊ ಅವರು ಅಮೌಂಟ್ನ ಇವತ್ತು ಕೂಡ ರೀಫಂಡ್ ಮಾಡಿದ್ರು. ಸೊ ಅದಕ್ಕೆ ನನಗೆ ಯಾವಾಗಲೂ ಝೆಪ್ಟೋ ತುಂಬ ಇಷ್ಟ ಆಗೋದು.
ಹಾಗೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಮಮ್ಮಿ ಕಾಲ್ ಮಾಡಿದರು ಅರೌಂಡ್ 6 o'clock ಆ ಥರ ಡಿಮಾರ್ಟ್ಗೆ ಹೋಗಬೇಕು ಅಂತ ಹೇಳಿ. ಸೊ ಅದರಿಂದ ಡಿಮಾರ್ಟ್ಗೆ ಹೋಗೋದಕ್ಕೆ ಇಬ್ಬರ ಜೊತೆಲಿ ಹೋಗೋಣ ಅಂತ ಹೇಳಿದರು. ಸೊ ಅದಕ್ಕೆ ಸಿಂಪಲ್ಲಾಗಿ ಈ ರೀತಿ ಟಾಪ್ ಹಾಕ್ಕೊಂಡು ಹಾಗೆ ಬ್ಲೂ ಜೀನ್ಸ್ ಹಾಕ್ಕೊಂಡು ಅದಕ್ಕೆ ಪೇರ್ ಮಾಡ್ಕೊಂಡು ಹಾಕ್ಕೊಂಡು ಹೋದೆ. ಸೊ ಇದು ನನ್ನ ಆಲ್ಮೋಸ್ಟು 3 years ಆಯಿತು ಈ ಟಾಪ್ ತೊಗೊಂಡು. ತುಂಬ ದಿನ ಆದಮೇಲೆ ಟಾಪ್ನ ಯೂಸ್ ಮಾಡಿದ್ದೀನಿ. ಹಾಗೆ ಕೆಳಗಡೆ ಡ್ಯಾಡಿ ಬರ್ತೀನಿ ಅಂತ ಹೇಳಿದರು, ಅಂದರೆ ಇಬ್ಬರು ಕರ್ಕೊಂಡು ಹೋಗೋದಕ್ಕೆ. ಸೊ ಅಲ್ಲಿಂದ ಮತ್ತೆ ನನ್ನ ಮಮ್ಮಿನ ಡ್ರಾಪ್ ಮಾಡಿಬಿಟ್ಟು ಡ್ಯಾಡಿ ಅಲ್ಲೇ ವೆಯ್ಟ್ ಮಾಡ್ತಿದ್ರು. ಸೊ ನಾವಿಬ್ಬರು ಫುಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನಿಲ್ಲ, ಕೆಲವೊಂದು ಗ್ಲಾಸ್ ಕಂಟೈನರ್ಸು ಆ ರೀತಿದೆಲ್ಲ ಬೇಕಿತ್ತು. ಸೊ ನಾಳೆ ನಿಮಗೆ ಆ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ. ಅಷ್ಟೊಂದೆಲ್ಲ ಏನು ಶಾಪಿಂಗ್ ಮಾಡಿಲ್ಲ, ಕೆಲವೊಂದು ಸೆಲೆಕ್ಟೆಡ್ ಐಟಮ್ಸ್ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ